ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಕಳೆದ ಕೆಲ ತಿಂಗಳುಗಳಿಂದ ಒಂದು ವಿಚಾರ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದೇ ಧರ್ಮಸ್ಥಳ ವಿಚಾರ. ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಿಂದ ಆರಂಭವಾಗಿ ಬೇರೆ ಬೇರೆ ವಿಚಾರಗಳಿಗೆ ಟರ್ನ್ಗಳನ್ನು ಪಡ್ಕೊಳ್ತಾ ಇದೆ. ಸಾಕಷ್ಟು ಜನರ ಬಂಧನ ಕೂಡ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಜನರ ವಿಚಾರಣೆ ಕೂಡ ನಡೀತಾ ಇದೆ. SIT ಎಂಟ್ರಿ ಕೊಟ್ಟು ಸಾಕಷ್ಟು ಜನರ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ SIT ಮೇಲೇನೆ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆ. SIT ಅಧಿಕಾರಿಗಳ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇರೋದು ಅಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇದೆಯಾ? SIT ಅಧಿಕಾರಿಗಳು ಸರಿಯಾದಂಥವರನ್ನ ತನಿಖೆಗೆ ಒಳಪಡಿಸಿದ್ದಾರಾ? ಇಲ್ಲಿ ಆರೋಪಿತರನ್ನ ಕರೆದು ವಿಚಾರಣೆ ಮಾಡ್ತಾ ಇಲ್ಲ, ಈ ಹೋರಾಟಗಾರರ ವಿಚಾರಣೆ ಆಗ್ತಾ ಇದೆ. ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಸಹಜ. ನೋಡಿ, ಆತ ಬರೀ ಆರೋಪಿ ಅಷ್ಟೇ, ಇನ್ನು ಅಪರಾಧಿ ಆಗಿಲ್ಲ. ಆದರೂ ಕೂಡ ಆತನನ್ನ ಕರೆದು ವಿಚಾರಣೆ ಮಾಡಬೇಕು, ಇದು ಕಾನೂನು. ಆದರೆ ಈ ಧರ್ಮಸ್ಥಳ ವಿಚಾರದಲ್ಲಿ ಆ ರೀತಿ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಈ ಆರೋಪವನ್ನ ಯಾರು ಮಾಡ್ತಾ ಇದ್ದಾರೆ, ಅಂಥವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂಥವರಿಗೆ ಜೈಲು ಶಿಕ್ಷೆಯಾಗಿದೆ, ಇಂಥವರೇ ಮಾಡಿದ್ದಾರೆ ಅನ್ನುವ ಆರೋಪಿಗಳಿದ್ದಾರಲ್ಲ, ಅವರನ್ನ ಕರೆದು ಯಾವುದೇ ವಿಚಾರಣೆಯೂ ಕೂಡ ಇಲ್ಲಿಯವರೆಗೂ. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಕರ್ಮಕಾಂಡಗಳು, ಅದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಇರಬಹುದು, ವೇದವಲ್ಲಿ ಪ್ರಕರಣ ಇರಬಹುದು, ಇನ್ನು ಬೇರೆ ಬೇರೆ ಪ್ರಕರಣಗಳು, ಅಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರ, ಮೂಳೆ, ಈ ವಿಚಾರ ಇರಬಹುದು. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ವಿಚಾರಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವರ್ಷಗಳಿಂದ ಒಂದಷ್ಟು ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇ ನೋಡಿ, ಆ ಹೋರಾಟಗಾರರ ಪ್ರಶ್ನೆ ಧರ್ಮಸ್ಥಳದಲ್ಲಿ ಆಗ್ತಾ ಇದೆ. ಅದೇ ಪಕ್ಕದ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾಕೆ ಆ ರೀತಿ ಆಗ್ತಾ ಇಲ್ಲ? ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ಹೆಣಗಳು ಸಿಕ್ತಲ್ಲ, ಅದು ಕುಕ್ಕೆಯಲ್ಲಿ ಯಾಕೆ ಸಿಗ್ಲಿಲ್ಲ? ಧರ್ಮಸ್ಥಳದಲ್ಲೇ ಯಾಕೆ? ಹೋರಾಟಗಾರರು ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಆದ್ರೆ SIT ಅಧಿಕಾರಿಗಳಿರಬಹುದು, ಸರ್ಕಾರ ಹೋರಾಟಗಾರರನ್ನ ಬಂಧಿಸ್ತಾರೆ, ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಆದ್ರೆ ಆರೋಪಿತರು ಯಾರಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡಿ, ಮತ್ತೊಂದಿಷ್ಟು ಬೆಳವಣಿಗೆ ಆಗಿದೆ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನದು ಬೆಳವಣಿಗೆ, ಅದೆಲ್ಲದರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡಿ, SIT ಅಧಿಕಾರಿಗಳು ವಿಚಾರಣೆಗೆ ಕರೆದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಜಯಂತ್ ಹೋರಾಟಗಾರರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ನಾನು ಆಗ್ಲೇ ಹೇಳಿದೆ, SIT ಅಧಿಕಾರಿಗಳ ತನಿಖೆಯ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಕರೆಕ್ಟಾಗಿ ತನಿಖೆ ಮಾಡ್ತಾ ಇದ್ದಾರಾ SIT ಅಧಿಕಾರಿಗಳು, ಅಥವಾ ಯಾರದ್ದೋ ಒತ್ತಡಕ್ಕೆ ಮಣಿತಾ ಇದ್ದಾರಾ? ಇಲ್ಲಿ ರಾಜಕೀಯ ನಾಯಕರ ಹೇಳಿಕೆಗಳನ್ನ ನಾವು ಗಮನಿಸಿದ್ರೆ ಖಂಡಿತ SIT ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಹೇಳಿಕೆಗಳು, DCM DK ಶಿವಕುಮಾರ್ ಅವರ ಹೇಳಿಕೆಗಳು, ಈ ಎಲ್ಲ ಹೇಳಿಕೆಗಳನ್ನ ನೋಡ್ತಾ ಇದ್ರೆ SIT ಅಧಿಕಾರಿಗಳ ತನಿಖೆಯ ಮೇಲೆ ಒಂದಷ್ಟು ಅನುಮಾನಗಳು, ಇದು ಜನ ಮಾತನಾಡ್ಕೊಳ್ತಾ ಇರುವಂತಹ ವಿಚಾರ. ನೋಡಿ, ಸೌಜನ್ಯ ಪರ ಹೋರಾಟಗಾರರಾದಂತಹ ಜಯಂತ್ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. SIT ಅಧಿಕಾರಿಗಳು ತನ್ನನ್ನ ವಿಚಾರಣೆಗೆ ಕರೆದು ತನ್ನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಬೆದರಿಕೆ ಹಾಕಿರೋದಾಗಿ ಸೌಜನ್ಯ ಪರ ಹೋರಾಟಗಾರರಾದಂತಹ ಜಯಂತ್ ರಾಜ್ಯಪಾಲರು ಹಾಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರಲ್ಲಿ ಏನಿದೆ, ಏನೆಲ್ಲ ಅಂಶಗಳನ್ನ ಜಯಂತ್ ಅವರು ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿ ಅವರಿಗೆ ಹಲ್ಲೆ ಮಾಡಲಾಯಿತು, ಯಾರು ಹಲ್ಲೆ ಮಾಡಿದ್ರು, ಯಾವ ರೀತಿ ಬೆದರಿಕೆಗಳನ್ನ ಒಡ್ಡಲಾಯಿತು. ಹಾಗಾದ್ರೆ SIT ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ, ಸೈಮನ್ ಮಂಜುನಾಥ್, RJ ಮಂಜುನಾಥ್ ಗೌಡ ಹಾಗೆ ಗುಣಪಾಲ ಸೇರಿ ನನಗೆ ಬೆದರಿಕೆ ಹಾಕ್ತಾರೆ ಇಷ್ಟು ಜನ. ಬಳಿಕ ದೂರುದಾರ ಚಿನ್ನಯ್ಯ ಅವರನ್ನ ಕರೆಸಿ ಆತನ ಮೂಲಕ ನನಗೆ ತೀವ್ರವಾಗಿ ಹಲ್ಲೆ ಮಾಡಿಸ್ತಾರೆ. ಚಿನ್ನಯ್ಯ ಮೇಲೆ ಹಲ್ಲೆ ನಡೆಸಿ ನನಗೆ ಬೆದರಿಸಿ ನನ್ನಿಂದ ಸುಳ್ಳು ಹೇಳಿಕೆಯನ್ನ ಪಡೆಯುವಂತಹ ಪ್ರಯತ್ನ ಮಾಡ್ತಾರೆ, ಸುಳ್ಳು ಹೇಳಿಕೆ ನೀಡುವಂತೆ ಒತ್ತಾಯಿಸ್ತಾರೆ. ಇದು
ಸೌಜನ್ಯ ಪರ ಹೋರಾಟಗಾರರಾದಂತಹ ಜಯಂತ್ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದಷ್ಟು ಅಂಶಗಳು. ಇದೆಲ್ಲದಕ್ಕೂ ಕೂಡ ನಾನು ಒಪ್ಕೊಳ್ದಿದ್ದಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೊಡ್ಡವರ ವಿರುದ್ಧ ದೂರು ನೀಡ್ತೀಯಾ, ನಿನ್ನೊಂದಿಗಿರುವವರನ್ನ ಜೈಲಿಗೆ ಹಾಕ್ತೆ ಬಿಡೋದಿಲ್ಲ, ಅಧಿಕಾರಿಗಳ ಹಲ್ಲೆಯಿಂದ ಗಾಯಗೊಂಡ ನಾನು ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದೇನೆ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಇಷ್ಟೆಲ್ಲ ಆರೋಪಗಳನ್ನು ಮಾಡಿದ್ದಾರೆ. ತನ್ನಿಂದ ಯಾವುದೇ ರೀತಿಯ ಹೇಳಿಕೆ ಪಡೆಯದೆ ಅವರಾಗಿಯೇ ಹೇಳಿಕೆಯನ್ನ ಟೈಪ್ ಮಾಡಿದ್ದಾರೆ. ಪ್ರತಿದಿನ SIT ಕಚೇರಿಗೆ ಕರೆಸಿ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ಸುಳ್ಳು ಸಾಕ್ಷಿಯನ್ನ ಹೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. SITಯಿಂದ ತನಗೆ ಬೆದರಿಕೆ ಇದ್ದ ಕಾರಣ ನ್ಯಾಯಾಲಯದಿಂದ ತಾತ್ಕಾಲಿಕ ತಡೆ ಲಭಿಸಿದ ಬಳಿಕ ಇದೀಗ ನಾನು ದೂರನ್ನ ಕೊಡ್ತಾ ಇದ್ದೇನೆ. ಜಯಂತ್ ಟಿ ಅವರು ಮಾಡಿರುವಂತಹ ಆರೋಪ, ತನ್ನ ಮೇಲೆ ದೌರ್ಜನ್ಯ ನಡೆಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ನೋಡಿ, SIT ಅಧಿಕಾರಿಗಳ ವಿರುದ್ಧವೇ ಸಾಲು ಸಾಲು ದೂರು ಕೇಳ ಬರ್ತಾ ಇದೆ. ಇದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಗಾದೆ. ನ್ಯಾಯ ಕೊಡಿಸ್ಬೇಕಾದಂತಹ ಅಧಿಕಾರಿಗಳೇ ಹೋರಾಟಗಾರರಿಗೆ ಈ ರೀತಿಯ ಚಿತ್ರಹಿಂಸೆಯನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಈ SIT ಅಧಿಕಾರಿಗಳಿಗೆ ಯಾರ ಕೃಪಾ ಕಟಾಕ್ಷ ಇದೆ, ಯಾರ ಬೆಂಬಲ ಇದೆ, ಅವರು ಯಾರ ಒತ್ತಡಕ್ಕೆ ಮಣಿತಾ ಇದ್ದಾರೆ ಎಲ್ಲವೂ ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ. ಸತ್ಯ ಯಾವತ್ತಿದ್ರೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಹಾಗಾಗಿ ಈಗ ಹೋರಾಟಗಾರರಾದಂತಹ ಜಯಂತ್ ಅವರು ಕೊಟ್ಟಂತಹ ದೂರು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗತ್ತೆ, ರಾಜ್ಯಪಾಲರು ಯಾವ ರೀತಿ ಪರಿಗಣಿಸ್ತಾರೆ, ಪೊಲೀಸ್ ಮಹಾನಿರ್ದೇಶಕರು ಅದನ್ನ ಯಾವ ರೀತಿ ಪರಿಗಣಿಸ್ತಾರೆ, ಈಗ ಯಾರ ಮೇಲೆಲ್ಲ ದೂರು ಕೊಟ್ಟಿದ್ದಾರೆ ಅವರ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಧನ್ಯವಾದ.